ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಆಯುರ್ವೇದದ ಒಂದು ಅದ್ಭುತ ವಿಷಯವನ್ನು ಅರಿತುಕೊಳ್ಳೋಣ. ಅದುವೇ ನಮ್ಮ ಹೊಟ್ಟೆಯ ಜೀರ್ಣಾಗ್ನಿಯ ರಹಸ್ಯ. ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫ ಈ ಮೂರೂ ದೋಷಗಳ ಸ್ಥಿತಿಯ ಪ್ರಕಾರ ಜೀರ್ಣಾಗ್ನಿ 4 ಬಗೆಯದ್ದಾಗಿರುತ್ತದೆ. ಮೊದಲನೆಯದು ಮಂದಾಗ್ನಿ, ಅಂದರೆ ಕಫ ಹೆಚ್ಚಾದಾಗ ಜೀರ್ಣಶಕ್ತಿ ದುರ್ಬಲವಾಗಿರುತ್ತದೆ. ಎರಡನೆಯದು ತೀಕ್ಷ್ಣಾಗ್ನಿ, ಪಿತ್ತ ಹೆಚ್ಚಾದಾಗ ಉಂಟಾಗುವ ಅತಿಯಾದ ಜೀರ್ಣಶಕ್ತಿ. ಹಾಗೆಯೇ ವಿಷಮಾಗ್ನಿ, ವಾತ ಹೆಚ್ಚಾದಾಗ ಆಗುವ ಅಸಾಮಾನ್ಯ ಜೀರ್ಣಶಕ್ತಿ. ಕೊನೆಯದು ಸಮಾಗ್ನಿ, ಇದು ಮೂರೂ ದೋಷಗಳು ಸಮಾನವಾದಾಗ ಆಗುವ ಸಾಮಾನ್ಯ ಜೀರ್ಣಶಕ್ತಿ. ಆದುದರಿಂದ ಇದೆಲ್ಲದರಲ್ಲಿ ಸಮಾಗ್ನಿಯೇ ಅತ್ಯುತ್ತಮವಾದುದು. ಇನ್ನು ಅಜೀರ್ಣಕ್ಕೆ ಏನೇನು ಕಾರಣಗಳು ಅಂತ ನೋಡ್ತಾ ಹೋಗೋಣ. ಅಧಿಕ ನೀರು ಕುಡಿಯುವುದು, ಅನಿಯಮಿತ ಪ್ರಮಾಣದಲ್ಲಿ ಆಹಾರ ಸೇವನೆ, ಹಗಲು ನಿದ್ರೆ ಇವೆಲ್ಲವೂ ಅಜೀರ್ಣಕ್ಕೆ ಕಾರಣವಾಗಿರುತ್ತದೆ. ಅಜೀರ್ಣವು 4 ಪ್ರಕಾರಗಳನ್ನು ಒಳಗೊಂಡಿದೆ. ಮೊದಲನೆಯದು ಆಮಜೀರ್ಣ, ಅಂದರೆ ಶರೀರದ ಭಾರ, ವಾಕರಿಕೆ, ಕೆನ್ನೆ ಮತ್ತು ಕಣ್ಣುಗಳ ಊತ. ಎರಡನೆಯದು ವಿದಗ್ಧ ಜೀರ್ಣ, ಅಂದರೆ ತಲೆ ತಿರುಗುವಿಕೆ, ಬಾಯಾರಿಕೆ, ಪ್ರಜ್ಞೆ ಕಳೆದುಕೊಳ್ಳುವಿಕೆ ಇತ್ಯಾದಿ. ಮೂರನೆಯದು ವಿಷಬ್ಧ ಜೀರ್ಣ, ಇದು ಹೊಟ್ಟೆ ನೋವು, ಗಾಳಿ ತುಂಬುವಿಕೆ, ಮಲಬದ್ಧತೆ, ಅಂಗಗಳಲ್ಲಿ ನೋವನ್ನು ಒಳಗೊಂಡಿದೆ. ನಾಲ್ಕನೆಯದು ರಸಶೇಷ ಜೀರ್ಣ, ಇದು ಹೃದಯದಲ್ಲಿ ಅಶಾಂತಿ, ಅಂಗಾಂಗಗಳಲ್ಲಿ ಭಾರ ಇವುಗಳನ್ನು ಒಳಗೊಂಡಿದೆ. ಇನ್ನು ಅಜೀರ್ಣಗಳಿಂದ ಕಾಲರ, ವಿಲಂಬಿಕ ಮುಂತಾದ ಗಂಭೀರ ಕಾಯಿಲೆಗಳು ಕೂಡ ಬರುವ ಅವಕಾಶಗಳು ಇದೆ. ಆಯುರ್ವೇದ ನಮಗೆ ಹೇಳುವುದೇನೆಂದರೆ ನಿಯಮಿತ ಆಹಾರ, ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದು ಇವೇ ಆರೋಗ್ಯಕರ ಜೀವನಗಳ ಮೂಲಾಧಾರ. ನಮ್ಮ ಪೂರ್ವಜರ ಈ ಜ್ಞಾನವನ್ನು ಅರಿತು ಆರೋಗ್ಯಕರ ಜೀವನ ನಡೆಸೋಣ. ಧನ್ಯವಾದಗಳು.